ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ವೆಲ್ಕಮ್ ಬ್ಯಾಕ್ ಟು ತಮ್ ತಾಯಿ ಅಮ್ಮ ಕಾರ್ಯಕ್ರಮ. ಶ್ರೀನಾಥ್ಜಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನಿಮ್ಮ ಲೆಕ್ಕದಲ್ಲಿ ತಾಯಿಯೇ ಮೊದಲ ಗುರು ಅಂತಂದರೆ ನನಗೀಗ ಮಾತಾಡೋದಕ್ಕೆ ಪದಗಳೇ ಇಲ್ಲ. ಯಾಕಂದರೆ ಅಮ್ಮ ಅನ್ನೋದನ್ನು ತಂದೆಯಲ್ಲಿ ಕಂಡವರು ನೀವು. ಹಾಗಾದರೆ ತಂದೆಯೇ ಮೊದಲ ಗುರು ಅಂತ ಹೇಳಬೇಕು ನಾನು. ನಿಮ್ಮ ವಿದ್ಯಾಭ್ಯಾಸದ ಹಂತಗಳಲ್ಲಿ ನಿಮ್ಮ ತಂದೆಯ ಕೊಡುಗೆ ಯಾವ ಥರ ಇತ್ತು? ನಾನು ತುಂಬ ಬುದ್ಧಿವಂತ ವಿದ್ಯಾರ್ಥಿ ಆಗಿರಲಿಲ್ಲ. ಬುದ್ಧಿವಂತ ಅಂದರೆ ಸ್ಕೋರ್ ಮಾಡೋದ್ರಲ್ಲಿ ಬುದ್ಧಿವಂತ ಆಗಿರಲಿಲ್ಲ ಅಂತ ಇವಾಗ ಅನ್ಸುತ್ತೆ. ಆವಾಗ ನಾನು ಬುದ್ಧಿವಂತ ವಿದ್ಯಾರ್ಥಿ ಅಲ್ಲ. ನಾನು ಒಂದೊಂದು ಪರೀಕ್ಷೆಗಳು 35 ತಗೊಳ್ಳೋದೇ ಹೆಚ್ಚು. ಕಾಲೇಜಿಗೆ ಸೇರಿದ ಮೊದಲನೇ ವರ್ಷನೇ ಹೇಳಿದೆ ಏನು ಮಾಡಿದೆ ನಾನು. ಬೃಹತ್ ಕಾರ್ಯ ಒಂದು ಶಿವಧನಸ್ಸು ಮುರಿತಾರೆ ಯಾರೋ, ಇನ್ನೊಂದು ಯಾರೋ ಭಾಳ ದೊಡ್ಡ ಕೆಲಸ ಮಾಡಿ ಜೀವನದಲ್ಲಿ ಅದನ್ನು ಇಡೀ ಜನ ಜ್ಞಾಪಕ ಇಟ್ಕೋಬೇಕು ಆ ಥರ ಮಾಡ್ತಾರೆ. ನಾನು ಮಾಡಿದ್ದೆ 58ನೇ ಇಸ್ವಿಲಿ ಒಳಗೋಗಿ ಮಾಡಿದ್ದೆ. ಆಮೇಲೆ ಕಾಲೇಜ್ ಸೇರಿದ ನಮ್ಮಪ್ಪ ಹೇಳಿದ ಬುದ್ಧಿ ಜ್ಞಾಪಕ ಆಯಿತು, ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ, ಆದರೂ ಓದ್ತಾರೆ. ನಾನು ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ ಓದಿದೆ. ಅಲ್ಲಿ ಪಕ್ಕದಲ್ಲೇ ಕೋರ್ಟು, ನಮ್ಮಪ್ಪ ಅಲ್ಲೇ ಇರೋರು, ಪಕ್ಕದಲ್ಲೇ ಕಾಲೇಜು, ಹುಡುಗನ ನೋಡ್ಕೋಬೋದು. ಅವ್ರ ಮನಸ್ಸಲ್ಲಿ ಏನೇನೋ ಇತ್ತು. ನನ್ನ ಅಲ್ಲಿ ಸೇರಿಸಿದ್ರು. ನನಗೆ ಅವರು ಆ ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ ಸೇರಿಸಿದ್ದು ಭಾಳ ಸಂತೋಷ. ನಮ್ಮಪ್ಪ ಅಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ. ಯಾಕೆ ಅಂದರೆ ಮೆಜೆಸ್ಟಿಕ್ ಹತ್ರ ಇತ್ತು, ಅಷ್ಟೊಂದು ಥಿಯೇಟ್ರ್ ಇತ್ತು, ಸಿನಿಮಾ ನೋಡ್ಬೋದು. ನಾನು ಸಿನಿಮಾ ನೋಡ್ಬೋದು. ಅಲ್ಲಿ ಪಕ್ಕದಲ್ಲಿ ನಮ್ಮಪ್ಪನ ಕೋರ್ಟೇನೆ. ನಮ್ಮಪ್ಪನ ಹುಡ್ಕೊಂಡು ಹೋಗೋದು. ನಮ್ಮಪ್ಪನಿಗೆ ಯಾವ್ಯಾವ ಕೇಸ್ ಇರುತ್ತೆ ಅಂತ ನಮಗೆ ಗೊತ್ತು, ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತು. ಅವ್ರು ಇಲ್ಲದೇ ಇರೋ 10 ನಿಮಿಷದಲ್ಲೇ ಅಲ್ಲಿ ಹೋಗೋದು. ನಮ್ಮಪ್ಪಲ್ಲಿ ಅಂತ ಬರ್ರ ಅಂತ ಓಡೋದು. ಪಾಪ ಯಾರೋ ಇಲ್ಲ ಇರೋ ಒಂದು ಕೋರ್ಟಲ್ಲಿ ಇದ್ದಾನೆ ಯಾಕೋ ಅಂತ, ₹1 ನಾನು ಇಸ್ಕೊಂಡು ಹೋಗ್ಬೇಕಾಯ್ತು ಅಂತ, ತಗೊಳ ಹೋಗ ಅದನ್ನು ಅವನೇನು ಕಾಯ್ತು ತಗೋ ಅನ್ನೋ ಇಸ್ಕೊ ಹೋಗು ಸಿನಿಮಾ ನೋಡ್ಬಿಡು. ಒಂದು ದಿವಸ ಸಿನಿಮಾ ನೋಡ್ಕೊಂಡು ಮನೆಗೆ ಬಂದು ನಮ್ಮಪ್ಪ ಯಾವಾಗಲೂ ನಾವೊಂದು ಸ್ವಲ್ಪ ದೊಡ್ಡವರು ಆದಮೇಲೆ, ಅಂದರೆ ಹೈಸ್ಕೂಲ್ ಮುಟ್ಟಿದ ಮೇಲೆ ಬೆಳಗ್ಗೆ ಕೋರ್ಟು, ಸಾಯಂಕಾಲ ಆಫೀಸ್ ಮುಗಿಸಿ ಒಂದು 9 ಗಂಟೆಗೆ ಬರೋರು. ಇಲ್ಲಾಂದರೆ 5:15 ಬಂದ್ಬಿಟ್ಟು ನಮ್ಮನ್ನು ನೋಡ್ಕೊಂಡು 7:30 ಆಫೀಸ್ಗೆ ಹೋಗ್ಬಿಟ್ಟು ಬಂದ್ಬಿಡೋರು. ನಮ್ಮಪ್ಪ ಅವತ್ತು ಬೇಗ ಬಂದು ಕಾಂಪೌಂಡಲ್ಲಿ ಛಳಾಯಿಸ್ತಾ ಇದ್ದಾರೆ. ನಾನು ಯಥಾ ಪ್ರಕಾರ ಸಿನಿಮಾ ನೋಡಿಕೊಂಡು ನೋಡಿದ್ರೆ ನಮ್ಮಪ್ಪ ಇದನ್ನು ಎಷ್ಟು ಬೇಗ ಬಂದುಬಿಟ್ಟಿದ್ದಾರೆ. ಏನೋ ಇರುತ್ತೇನೋ, ಆಫೀಸ್ ಇಲ್ವೇನೋ, ಎಲ್ಲೋ ಒಂದು ಕಡೆ ನನಗೆ ಎಲ್ಲೋ ಕರ್ಕೊಂಡು ಹೋಗ್ಬೋದೇನೋ ಅಂತ ಬಿಡು ಅಂತ ಬಂದೆ. ಏನು ಮಗು ಅಂದರು. ಮಾಮೂಲು ಸ್ಪೆಷಲ್ ಕ್ಲಾಸ್ ಲೇಟ್ ಅಲ್ವಾ, ಒಳ್ಳೇದು. ನನಗಂತೂ ತುಂಬ ಸಂತೋಷ ಆಗಿದೆಪ್ಪ. ಏನು ಸಂತೋಷ ಅಂದರೆ ಇವತ್ತು ನಿನಗೊಂದು ಪಾರ್ಟಿ ಕೊಡಿಸ್ಲೇಬೇಕು, ನಾನು ಯಾವ್ದಾದ್ರು ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಎಲ್ಲರೂ ಊಟ ಕೊಡಿಸ್ಬೇಕು ಮಗು ಅಂದರೆ. ಯಾಕೆ ಏನು ಅಂದೆ. ಗೊತ್ತಿಲ್ಲ ನಿನಗೆ ಅಂದರೆ. ಏನು ಹೇಳಿ ಅಂದೆ. ನಾನು ತೊಗೊಂಡಿದ್ದೆ CBZ. ಪರವಾಗಿಲ್ಲ ಮಗು, ಕೆಮಿಸ್ಟ್ರಿ 76% ಇದೆ, ಬಾಟ್ನಿ 78%, ಝುವಾಲಜಿ 81% ಅಪ್ಪ. ನನಗೆ ಸಂತೋಷ ಆಗಿದೆ. ನನಗೆ ಒಂದು ಕ್ಷಣ ಯಾವಾಗ ಟೆಸ್ಟ್ ಮಾಡಿದ್ರು ಅಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಒಂದು ಕ್ಲಾಸಲ್ಲಿ 100 ಜನ ನಾವು ಸ್ಟೂಡೆಂಟ್ಸ್ ಇರ್ತಾ ಇದ್ದಿದ್ದು. ಯಾವಾಗಲೂ ಟೆಸ್ಟ್ ನಡೆದಿದೆ. ನನ್ನ ಫ್ರೆಂಡ್ಸ್ ಯಾರೋ ನನ್ನ ಹೆಸರು ಹಾಕ್ಬಿಟ್ಟು ಬರೆದು ಕೊಟ್ಬಿಟ್ಟಿದ್ದಾರೆ ಪೇಪರು. ಇದು ಹೀಗೆ ಕಂಟಿನ್ಯೂ ಆಗತ್ತಾ ಏನು? ಇಲ್ಲ, ನಾನು ಇನ್ನೂ ಜಾಸ್ತಿಗೆ ಪ್ರಯತ್ನ ಮಾಡ್ತೀನಿ. ಬೇಡ ಮಗು, ಕಷ್ಟವಾಗತ್ತೆ, ಇಷ್ಟು ಬೇಡ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಕಮ್ಮಿ ತೊಗೊಂಡ್ರು ಪರವಾಗಿಲ್ಲ, ಸಂತೋಷ ಆಗತ್ತೆ ನನಗೆ. ನಾನು ಹೇಳಿದೆ, ಏನು ನೀವು ಎಲ್ಲರೂ ಜಾಸ್ತಿ ತಗೋ ಅಂತಾರೆ, ನೀವು ಇಷ್ಟೇ ಇಳಿಸ್ಕೋ, ಇಲ್ಲ ನೀವು ಸ್ವಲ್ಪ ಕಮ್ಮಿ ತೊಗೊಂಡ್ರು ಸಂತೋಷ ಅಂತಿದ್ದೀರಲ್ಲ, ಯಾಕೆ? ಇಲ್ಲ, ನಾನು ಪ್ರಯತ್ನ ಮಾಡ್ತೀನಿ, ನಾನು ಮಾಡಲೇಬೇಕು ಅಂದೆ. ಬೇಡ ಮಹಾರಾಜ, ಬೇಡ ಕಣೋ. ಯಾಕೆ ಬೇಡ ಅಂದೆ. ನಾ ಏನು ಹೇಳ್ತಿದ್ದೀನಿ ಹೇಳು, ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ. ಯಾವುದು ಇರೋದು? ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಯಾವಾಗ ಹೇಳು ಅಂದರು. ಯಾವಾಗದೇ ಟೆಸ್ಟು ಅಂದೆ. ಇಲ್ಲ ಮಗು, ಕಾಲೇಜ್ ಹತ್ರ ಹೋಗಿದ್ದೆ, ಫಸ್ಟ್ ಟರ್ಮಿನ ಈ ನಂಬರ್ ಆಫ್ ಅಟೆಂಡೆನ್ಸ್ ಇದು ಹಾಕ್ತಾರಲ್ಲ, ಶಾರ್ಟೇಜ್ ಆಫ್ ಅಟೆಂಡೆನ್ಸಲ್ಲಿ ಕೆಮಿಸ್ಟ್ರಿ 76% ಶಾರ್ಟೇಜು, ಬಾಟ್ನಿ 78, ಝುವಾಲಜಿ 81%, ಶಾರ್ಟೇಜು 6 ತಿಂಗಳಲ್ಲೇ ಹಾಕಿದ್ರು.
ನಾನು ಒಂದು ಕ್ಷಣ ನನಗೆ ಅವರು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂದಾಗ ಇವ್ರು ಯಾಕೆ ಹೋಗಿ ಅಟೆಂಡೆನ್ಸಲ್ಲಿ ನಿಮ್ಗೆ ಯಾರು ಅಟೆಂಡೆನ್ಸ್ ತೋರಿಸ್ತಾರೆ ನನಗೆ ಯಾರು ತೋರಿಸ್ಬೇಕಾಗಿಲ್ಲ ಕಣೋ, ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ. ಅವೆಲ್ಲ ಎಲ್ಲ ಹಾಕ್ತಾರೆ ನೀವು ಒಳ್ಳೆ ಅದೇ. ನಾನು ಅವ್ರನ್ನೇ ಇಲ್ಲಪ್ಪ ಹಾಕಿದ್ದಾರೆ ಕಣೋ, ಯಾರ್ಯಾರ್ದು ಶಾರ್ಟೇಜ್ ಇದೆ ಅವ್ರು ಹಾಕಿದ್ದಾರೆ. ಯಾಕೆ ಅಂದರೆ ಇನ್ನು 6 ತಿಂಗಳಿದೆ ನೋಡು, ಆ ಶಾರ್ಟೇಜ್ನ ಕಮ್ಮಿ ಮಾಡಬೇಕು. ಇಲ್ಲದೆ ಹೋದರೆ ನೀ ಪರೀಕ್ಷೆಗೆ ಹೋಗೋಂಗಿಲ್ಲ ಕಣಪ್ಪ, ಅಟೆಂಡೆನ್ಸ್ ಇಲ್ಲ ಅಂತ ಹಾಲ್ ಟಿಕೆಟೇ ಕೊಡೋಲ್ಲ ಕಣೋ, ತಿರ್ಗಾ ಅದೇ ಕ್ಲಾಸೇ ಸೇರಬೇಕು. ನೋಡು, ನೀ ಫೇಲ್ ಆಗಿಬಿಟ್ಟು ಅದೇ ಕ್ಲಾಸ್ ಸೇರಿದ್ರು ನಂಗೆ ದುಃಖ ಇಲ್ಲ, ಆದರೆ ಈ ಥರ ಕ್ಲಾಸ್ಗೆ ಹೋಗದೆ ನನಗೆ ನಿಮ್ಮಣ್ಣ ಅವನು ಯಾವಾಗ ಏನೋ ಅಂದ್ಬಿಡ್ತಾನೆ, ನಿನ್ನ ಕ್ಲಾಸ್ಗೆ ಹೋಗಿಲ್ಲ ನೀ ಏನಾದರೂ ಆ ಥರದ್ದು ಅಂದ್ಬಿಡ್ತಾನೆ. ಅವೆಲ್ಲ ಅನ್ನಿಸ್ಕೋಬೇಕಾ ನಿಮ್ಮಣ್ಣನ ಕೈಲಿ ಬೇಕಾ ನೋಡು. ಅದಕ್ಕೆ ನಾ ಕಮ್ಮಿ ಮಾಡು ಅಂದೇನು ಅಮ್ಮ. ಆಮೇಲೆ ಶಾರ್ಟೇಜ್ ಆಫ್ ಅಟೆಂಡೆನ್ಸೇ ಬರಲಿಲ್ಲ. ನನಗೆ ಇವಾಗ ಅನಿಸೋದು ನನ್ನ ತಾಯಿ, ನನ್ನ 1ನೇ ವಯಸ್ಸಲ್ಲಿ ಬಿಟ್ಟೋದ ನನ್ನ ತಾಯಿ ಅದೇನು ಪುಣ್ಯ ಮಾಡಿದ್ಲು. ಇಂಥ ಮನುಷ್ಯ ಗಂಡ ಆಗಿ ಬರ್ಬೇಕಾದ್ರೆ ಅದು ಯೋಚನೆ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ಅದೆಷ್ಟು ಗ್ರೇಟ್ ಇರ್ಬೋದು. ನಮ್ಮಪ್ಪ ಅಷ್ಟೊಂದು ಅವಳನ್ನ ಪ್ರೀತಿಸ್ಬೇಕಾದ್ರೆ ಇಡೀ ಜಗತ್ತೇ ಇಲ್ಲ ತನ್ನ ಹೆಂಡತಿ ಕೊಟ್ಟು ಒಂದು ಮಾತಿಗ ಅಮ್ಮನಾಗಿ ನೋಡ್ಕೋತೀನಿ ಅಂತ ಹೇಳಿ ಅದಕ್ಕ ನಾವು 8 ಜನವೇ ಎತ್ತಿದ್ರು ಅವ್ರು ಮಾಡಿದ್ದನ್ನು ತಿಳಿಸೋಕ್ಕಾಗಲ್ಲ. ತಾಯಿ ಮಗ ಬೆಳಗಾಗಿ ಎದ್ದ ತಕ್ಷಣ ಅವನಿಗೆ ಕಾಫಿ ಕೊಡೋದು, ನೀರು ಕೊಡೋದು, ಅವನಿಗೇನು ಬೇಕೋ ಟೂತ್ಪೇಸ್ಟ್ ಹಾಕ್ಕೊಳ್ಳೋದು, ಇದು ಅದು ಎಲ್ಲ ಮಾಡ್ತಾರೆ. ನನ್ನ 16ನೇ ವಯಸ್ಸಿಂದ ನಮ್ಮಪ್ಪ 1 ವರ್ಷದ ಹೋಗೋವರೆಗೂ ಬೆಳಗ್ಗೆ 5:45 ಮೊದಲ ಕಾಫಿ ಅವರೇ ಮಾಡ್ಕೊಳ್ಬೇಕು. ನನಗೆ ಮೊಮ್ಮಕ್ಕಳಾದ್ಮೇಲೂ ಅವ್ರು ಮಾಡಬೇಕು. ಬೆಳಗ್ಗೆ ಎದ್ದು ಹಾಲು ಕಾಯಿಸಿ ಡಿಕಾಕ್ಷನ್ ಆಗಿ ನಾ ಎದ್ದು ಬರೋದಕ್ಕಾಯ್ತಾ ಬಾ ಮಗು ಕಾಫಿ ಕೊಡಬೇಕು, ಅವರೆದ್ರೆ ನಾನು ಕುಡಿಬೇಕು. ಆಮೇಲೆ ಪೇಪರು ಅದು ಇದು ಎಲ್ಲ. ಅದು ಹೇಗೆ ಸಾಧ್ಯ ಹೇಗೆ ಆಯ್ತದು? ಅಷ್ಟೊಂದು ಮನಸ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗೋದಿಲ್ಲ. ಅವರು ಸಾಯಕ್ಕೆ 15 ದಿವಸದ ಮುಂಚೆಮ್ಮ ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಅವ್ರು ಸಾಯಕ್ಕೆ 15 ದಿವಸದ ಮುಂಚೆ ಸ್ವಲ್ಪ ಒಂಚೂರು ಆರೋಗ್ಯ ಕೆಟ್ಟಿತ್ತು. ಒಂದು ಸ್ವಲ್ಪ ಮಾತಾಡೋರು, ಆಮೇಲೆಲ್ಲ ಹಾಗೆ ಹೋಗೋದು ಹೀಗೆ ಹೋಗೋದು. 2 ಮಾತು, 2 ಅಪ್ಪನ ಆ್ಯಕ್ಷನ್ ನನಗಿನ್ನೂ ಕಣ್ಣು ಕಡ್ದಾಗಿರೋದು. ಒಂದು ದಿವಸ ಬೆಳಗ್ಗೆ 3:30 ಇರ್ಬೋದು, ಪಾಪು ಅಂತ ಕರೆಯೋರು ಅವ್ರು ನನ್ನ. ಹೊರಗೆಲ್ಲ ಮಲಗಿದ್ದಾರೆ. ಪಾಪು 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 ಕೇಳಿಸ್ತಾ ಇತ್ತು. ಎದ್ದು ಬರ್ತಂತ ಹೋದೆ. ಏನು ಅಂದೆ. ಅವ್ರಿಗೆ ಸ್ವಲ್ಪ ಹಾಗೆ, ಏನು 2 ಸಲ ಕರೆಯೋದಿಲ್ಲ, 2 ಸಲ ಕರೆಯೋದು ಇಲ್ಲ. ಕೇಳಿಸ್ತು ಪಕ್ಕದ್ರಿಂದ. ಬಂದಲ್ಲ, ಏನು? ನನಗೆ ಕಾಫಿ ಬೇಕು. ಆಯಿತು, ನನಗೆ ಕಾಫಿ ಬೇಕು ಈಗ ಅಂದೆ. ಖಂಡಿತ ಹೋಗಿ ಕಾಫಿ ಮಾಡಿ ಕಾಫಿ ತಗೊಳ್ಳಿ. ಹೀಗೆ ನೋಡಿ, ತುಂಬ ದಿವಸ ಆಗೋಯ್ತ್ಕೊಂಡು ನಿನಗೆ ಕಾಫಿ ಕೊಟ್ಟು, ಇದನ್ನು ನೀ ಕುಡಿಯೋ ಮೊದಲು ನಾ ಕುಡಿತೀನಿ, ನೀವು ಕುಡೀರಿ. ಈ ಕಾಫಿ ಕುಡಿಯೋದು ನೋಡ್ಬೇಕ, ಕುಡಿಯೋ ಅಮ್ಮ. ಎಲ್ಲಿ ಅದು ಅವ್ರ ಗಂಡಸ ತಾಯಿ ಹೃದಯ ಇದೆ ಅಲ್ಲಿ, ತಾಯಿ ಹೃದಯ ಇದೆ. ಮಗು ಸಿನಿಮಾ ಅಂತೀಯ ನೀನು, ಒಂದು ಕೆಲಸ ಮಾಡು, ಸಿನಿಮಾಟೋಗ್ರಫಿ ಅಂತ ಡಿಪ್ಲೊಮಾ ಇದೆ, ಅದಕ್ಕೆ ಸೇರು. ಸಿನಿಮಾಟೋಗ್ರಫಿ ಪಾಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗೋದು ಸುಲಭ. ನೀನು ಕ್ಯಾಮ್ರಾ ಓದಿರ್ತೀಯ, ಒಳಗೆ ಹೋಗ್ಬೋದು. ನೀನು ಆ್ಯಕ್ಟ್ರಾಗಿ ಪ್ರಯತ್ನ ಪಡು. ಅಕಸ್ಮಾತ್ ಆ್ಯಕ್ಟ್ರ್ ಆಗೋಕ್ಕಾಗಲಿಲ್ಲ ಅನ್ಕೋ,
ಆ ಫೀಲ್ಡಿಂದ ಈಚೆ ಬರಬೇಕಾಗಿಲ್ಲ, ಟೆಕ್ನಿಕಲ್ ಇದಿರುತ್ತೆ, ಅಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದು. ನೋಡಿ ಎಷ್ಟು ಯೋಚನೆ ಆವಾಗ ಮಾಡಿದ್ದಾರೆ ನಿಮ್ಮ ನೀವು ಹೊರಗಡೆ ಬಂದಾಗ ಸಿನಿಮಾಗೆ ಸೇಬೇಕು ಅಂತ ಹೋಗಿದ್ದ ವಾಪಸ್ ಬಂದ ನೋಡು ಅಂತ ಯಾರು ಅನ್ನಲ್ಲ, ಯಾಕಂದ್ರೆ ಅಲ್ಲೇ ಕೆಲಸ ಮಾಡ್ತಿರ್ತೀಯ, ಇದೊಂದಿದೆ ಓದ್ತೀಯ ಮಗು ಅಂದರು. ನಮ್ಮ ಅಪ್ಪ ನನಗೆ ಸರ್ ಸಿ ವಿ ರಾಮನ್ ಏನು, ಐನ್ಸ್ಟೀನ್ ಏನು, ಇವರೇನು ಎಂಥದ್ದು ಕಂಡು ಹಿಡಿದುಬಿಟ್ಟಿದ್ದಾರೆ ನಮ್ಮಪ್ಪ. ಸಿನಿಮಾಟೋಗ್ರಫಿ ಕೋರ್ಸು ನಾನು ಕೇಳಿರಲಿಲ್ಲ, ಫೋಟೋಗ್ರಫಿಗೆ ಒಂದು ಓದಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಇದೊಂದು ಕಂಡು ಹಿಡಿದಿದ್ದಾನಲ್ಲ ನಮ್ಮಪ್ಪ, ಎಂಥ ಗ್ರೇಟು, ಪಾಲಿಟೆಕ್ನಿಕ್. ನಿನ್ನ ಒಳ್ಳೇದಕ್ಕಪ್ಪ ಇದನ್ನು ಮಾಡ್ಕೋ ಅಂತ ಸಿನಿಮಾಟೋಗ್ರಫಿಗೆ ಸೇರಿಸಿದ್ರು. ಅದು ಒಂದು ವರ್ಷ ಫೇಲು, ಒಂದು ವರ್ಷ ಇದು ಅದು ಹಂಗೆ ಹಿಂಗೆ ಮಾಡಿಕೊಂಡೆ. ಸಿನಿಮಾ ನಾನು ನಾಟಕಗಳು ಆಡಿ ಆ ಒಂದು ಯಾವುದೋ ಒಂದು ನಾಟಕ ಒಂದು ಒಳ್ಳೆ ಹೆಸರು ಬಂದು MS ರಾಮಯ್ಯನವರು ಅವಾಗ ದೊಡ್ಡ ಕಂಡಕ್ಟರ್, ಅವ್ರದ್ದೊಂದು ಜವಾಹರ್ಲಾಲ್ ನೆಹರು ಕಲ್ಚರಲ್ ಅಕಾಡೆಮಿ ಅಂತ ಇತ್ತು, ಅಲ್ಲಿಗೊಂದು ನಮ್ಮ ಪ್ರಭಾತ್ ಶಿಶಾರ್ದು ಒಂದು ನಾಟಕ ಆಡಿಸಿದ್ರು. ಆ ನಾಟಕದಲ್ಲಿ ನಮ್ಮಣ್ಣ ನಾನು ಮಾಡಬೇಕಾಗಿತ್ತು, ನಮ್ಮಣ್ಣ ಬರೋಕ್ಕಾಗಲಿಲ್ಲ, ಅವ್ನು ಮಾಡಬೇಕಾದ ಪಾರ್ಟು ನಾನು ಮಾಡಿದೆ. ಸೊ ಫಸ್ಟ್ ಹಾಫ್ ಅವನು, ಸೆಕೆಂಡ್ ಹಾಫ್ ನಂದು. ಈ ಮಹಾಭಾರತದ್ದು ಉತ್ತರ ಗೋಗ್ರಹಣಮ್ಮ, ಕೀಚಿಗೆ ಹೋದೆ ಉತ್ತರ ಗೋಗ್ರಹಣ, ನಮ್ಮಣ್ಣ ಕೀಚ್ಕೊಂಡು ಪಾರ್ಟ್ ಮಾಡೋನು, ನಾವು ಉತ್ತರಂದು. ಸೊ ಅದನ್ನು ಮಾಡಿ ಇದನ್ನು ಮಾಡಿದೆ. ಒಬ್ಬನೇ ಹುಡುಗ ಎರಡೂ ಮಾಡಿದ್ರು ಅಂತ ಹೇಳಿದಾಗ MS ರಾಮಯ್ಯ 500 ರೂಪಾಯಿ ಕೊಟ್ಟರು. ಒಬ್ಬ ಹವ್ಯಾಸಿ ನಾಟಕದ ಕಲಾವಿದನಿಗೆ 500 ರೂಪಾಯಿ ಬಹುಮಾನ ಅಂತ, ಬಹುಶಃ ಕರ್ನಾಟಕದಲ್ಲಿ ಅದೇ ಫಸ್ಟು. 500 ರೂಪಾಯಿ ದೊಡ್ಡ ದೊಡ್ಡ ನೋಟ್ಗಳು, MS ರಾಮಯ್ಯನವರು. ಅದು ಎಲ್ಲ ಪೇಪರ್ಲು ಬಂತು. ಅದನ್ನು ನೋಡಿದ್ರು SKHR ಅಂತ ಡೈರೆಕ್ಟ್ರು, ಒಳ್ಳೆ ಡೈರೆಕ್ಟ್ರು. ಅವರು ಮಧುರ ಮಿಲ್ನ ಅಂತ ಪಿಕ್ಚರ್ ತೆಗಿಬೇಕಾಗಿತ್ತು, ಅದಕ್ಕೊಬ್ಬ ಹೊಸ ಹೀರೋನ ಹಾಕಬೇಕು ಅಂತಿದ್ರು. ಅದನ್ನ ನೋಡ್ಕೊಂಡು ಬಂದರು. ಅಮ್ಮನ ಬಗ್ಗೆ ಕಾರ್ಯಕ್ರಮ ಇದು ತಮ್ಮ ತಾಯಿಯ ಕಾರ್ಯಕ್ರಮ ಅಂತಾರೆ ಶ್ರೀನಾಥ್ ಅವರು. ಒಂದು ಪುಟ್ಟ ಬ್ರೇಕ್ನ ನಂತರ ಮತ್ತೆ ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.